ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ಹಾಗೆ ನನ್ನ ವಾಚಿಂಗ್ ಟೈಮು ಕೂಡ ಕಂಪ್ಲೀಟ್ ಆಗುತ್ತೆ. ತುಂಬ ದಿವಸ ಆಯಿತು, 6-7 ತಿಂಗಳಾಯಿತು, ಆಗಲೇ 1,000 ಸಬ್ಸ್ಕ್ರೈಬರ್ಸು ಕೂಡ ಆಗಿಲ್ಲ, ಹಾಗೆ ವಾಚಿಂಗ್ ಟೈಮು ಕೂಡ ಕಂಪ್ಲೀಟ್ ಆಗಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಸಾಗು ಮಾಡೋದು ತೋರಿಸಿದ್ದೆ, ಹಾಗಾಗಿ ಇದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಆದರೂ ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸಾಗು ಮಾಡೋಕ್ಕೆ ನೋಡಿ ಇಷ್ಟು ರೆಡಿ ಮಾಡಿಕೊಂಡು ಖಾರನ ರುಬ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ತೊಳ್ಕೊಂಡಿರುವಂಥ ತರಕಾರಿ, ನಾನಿಲ್ಲಿ 3 ಥರದ ತರಕಾರಿನ ತೊಗೊಂಡಿದ್ದೀನಿ. ಇದ್ರೆ ನೀವು ಮಿಕ್ಸ್ ತರಕಾರಿ ಎಲ್ಲ ಥರ ತರಕಾರಿನೂ ಕೂಡ ಹಾಕಿ ಸಾಗುನ ಮಾಡ್ಕೋಬೋದು. ನಾನಿಲ್ಲಿ ಸುಮ್ಮನೆ ಹಳ್ಳಿ ಸ್ಟೈಲಲ್ಲಿ ಸಾಗು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇನ್ನು ಇದಕ್ಕೆ ಬಟಾಣಿ ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಮ್ಮನೇಲಿ ಬಟಾಣಿ ಇಲ್ಲ ಅಂದ್ಬಿಟ್ಟು ಜಸ್ಟ್ ತರಕಾರಿನ ಹಾಕಿ ಮಾಡಿದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಹಾಕಲಿಲ್ಲ ಅಂದರೂ ಕೂಡ ಟೇಸ್ಟ್ ಅಂತೂ ಸೂಪರಾಗಿತ್ತು. ಇವಾಗ ನಮಗೆ ಎಷ್ಟು ಬೇಕೋ ನೀರು ಅಷ್ಟು ಸೇರಿಸ್ಕೊಂಡ್ರೆ ಸಾಕು. ಅಂದರೆ ಸ್ವಲ್ಪ ನೀರು ಕಡಿಮೆನೇ ಸೇರಿಸ್ಕೋಬೇಕಾಗುತ್ತೆ ಸಾಗುಗೆ. ಸಾಗು ಕೂಡ ರೆಡಿ ಆಯಿತು. ಹಾಗೆ ಇಡ್ಲಿ ಕೂಡ ಸೈಡಿಗೆ ಇಟ್ಟಿದ್ದೆ. ಇವತ್ತು ಲಸುಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಬೇಕಾಗಿದ್ದು, ಹಾಗಾಗಿ ಇಡ್ಲಿ ಆಗಿ 1-2 ಏನೋ ತೆಗೆದಿಟ್ಟು ಇವಾಗ ಮತ್ತೆ ಪಾತ್ರೆಗೆ ಇಡ್ಲಿನ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ, ಅತ್ತೆ ಇಳಿಸ್ಕೊತಾರೆ ಅಂತ. ಹಾಗೆ ಇವಾಗ ಮಾವಿಗೆ ಕೂಡ ಊಟ ಹಾಕ್ತಾಯಿದ್ದೀನಿ, ಅಂದರೆ ತಿಂಡಿ. ಅಂದರೆ ಮಾವನ ಕರ್ಕೊಂಡು ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು. ಇವತ್ತು ಭಾನುವಾರ ಆಗಿರೋದ್ರಿಂದ ಅವ್ರಿಗೆ ಕೋಳಿ ಆರ್ಡ್ರ್ ಎಲ್ಲ ತುಂಬಾ ಇತ್ತು. ಹಾಗಾಗಿ ಮಾವನು ನಾನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವಾಗ ರೆಡಿಯಾಗಿ ಮಾವನ ಕೂಡ ಇವಾಗ ತಿಂಡಿಗೆ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಇವಾಗ ಲಸು ಕರ್ಕೊಂಡು ನೋಡಿ ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಮಾವ ಕೂಡ ಇವಾಗ ಬರ್ತಾರೆ. ಅವನಿಗೆ ವಾಂತಿ ಭೇದಿ, ಸ್ವಲ್ಪ ಜ್ವರ, ಹೊಟ್ಟೆ ನೋವು ಅಂತ ಇದ್ದ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವಾಗ ಹೋಗ್ತಾಯಿದ್ದೀವಿ. ನನಗೆ ಅನಿಸಿದ ಮಟ್ಟಿಗೆ ಇವತ್ತು ನಮ್ಮ ಮಾವ ಕೂಡ ತುಂಬ ಚೆನ್ನಾಗಿ ಅಂದರೆ ಗಾಡಿನ ಓಡಿಸ್ತಾರೆ, ಫುಲ್ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಅನ್ನಿಸ್ತು. ಅಂದರೆ ಫಸ್ಟ್ ಟೈಮ್ ಎಲ್ಲ ಮಾವನ ಜೊತೆ ಹೋಗ್ತಾ ಇರೋದು. ತುಂಬ ಸತಿ ಹೋಗಿದ್ದೀನಿ, ಆದರೆ ಈ ಸತಿ ಒಂದ್ಸಲ ಒಂಥರ ಫೀಲ್ ಆಯಿತು. ಪರವಾಗಿಲ್ಲ, ಮಾವಂಗಿಂತ ಅಂದರೆ ನಮ್ಮ ಮನೆಯವ್ರಿಗಿಂತ ಮಾವನೇ ಬೆಟ್ರು ಅಂತ ಅನ್ನಿಸ್ತು. ಹಾಗೆ ಇವಾಗ ಹಾಸ್ಪಿಟಲ್ಗೆ ಬಂದವು. ನಾವು ತೋರಿಸೋದು ನಮ್ಮ ಲಸುಗೆ ಯಾವಾಗಲೂ ಕಾಳಿಕಾಂಬ ಹಾಸ್ಪಿಟಲ್ಗೆ. ಫಸ್ಟು ನಾವು ಚಿಕ್ಕನಕ್ನಳ್ಳಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವು. ಆಮೇಲೆ ನಾವು ಅಂದರೆ ಲಸುಗೆ ಒಂದೇ ಕಡೆ ತೋರಿಸ್ಬೇಕಾಗಿತ್ತು, ಅಲ್ಲಿ ಹಾಸ್ಪಿಟಲ್ ಬೃಂದಾವನ ಕ್ಲಿನಿಕ್ ಅಂತ. ಅಲ್ಲಿ ಸ್ವಲ್ಪ ಡಾಕ್ಟ್ರ್ ಪ್ರಾಬ್ಲಮ್ ಆಗಿ ಅವರು ಆ ಕಡೆ ಈ ಕಡೆ ಹೋಗೋದ್ರಿಂದ ಔಟ್ಸೈಡು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಲಸುನ ತೋರ್ಸೋಕ್ಕೆ. ಆಮೇಲೆ ನಾವು ಇಲ್ಲಿ ರೂಢಿ ಮಾಡ್ಕೊಂಡಾದ್ಮೇಲೆ ಪರವಾಗಿಲ್ಲ, ಲಸುಗೆ ಹಾಸ್ಪಿಟಲ್ ಇದು ಕಂಫರ್ಟೇಬಲು ಮತ್ತು ಬೇಗನೆ ವಾಸಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ತೋರಿಸ್ಕೊಂಡಾದ್ಮೇಲೆ ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಬಂದು, ಇವತ್ತು ಭಾನುವಾರ ಆಗಿದ್ರು ಕೂಡ ದೇವಸ್ಥಾನ ಓಪನ್ ಇತ್ತು. ಹೇಗೂ ಲಸುಗೂ ಕೂಡ ಹುಷಾರಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕೈ ಮುಕ್ಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನ ಹತ್ರ ಬಂದು. ಅಷ್ಟು ರಶ್ ಏನಿರಲಿಲ್ಲ ದೇವಸ್ಥಾನ. ಅಂದರೆ ನಾವು ಹುಳಿಯಾರಿಗೆ ಬಂದಾಗ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಅವಾಗ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ. ಹಾಗೆ ಮಕ್ಳಿಗೂ ಕೂಡ ತುಂಬ ಅಂದರೆ ಅಂತರಗಳನ್ನೆಲ್ಲ ಕಟ್ತಾರೆ. ಆದರೆ ಲಸುಗೆ ನಂತರ ಕಟ್ಸೋಕ್ಕೆ ಹೋಗಲಿಲ್ಲ, ಹೋದ್ಸತಿ ಬಂದಾಗ ಕಟ್ಸ್ಕೊಂಡು ಹೋಗಿದ್ವು. ನೋಡಿ ಆಂಜನೇಯ ಸ್ವಾಮಿ ಅಂತ ತುಂಬಾ ಪವರ್ಫುಲ್ ದೇವರು ಅಂತಲೇ ಅನ್ಬೋದು. ನಾವು ಕೇಳಿದ್ದೆಲ್ಲ ವರ ಕೊಟ್ಟಿದ್ದಾರೆ ನನಗೆ ಎಷ್ಟೋ ಸತಿ. ಹಾಗೆ ಇವಾಗ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವು. ಹಾಗೆ ಲಸುಗೆ ಅಂದರೆ ಹಳ್ಳಿ ಕಡೆ ಮಕ್ಕಳಿಗೆ ಬಿದ್ದಬಾಳಂದರೆ ಹಾಗಾಗಲ ಮಕ್ಕಳು ಬೀಳ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಈ ಥರ ಬಿದ್ದರೆ ಈ ಥರ ಹುಷಾರಿಲ್ದಂಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಪ್ರತಿ ಸತಿ ಅವ್ನಿಗೆ ಹುಷಾರಿಲ್ದಾಗ ಈ ಥರ ಬಿದ್ದಬಾಳು ಅಂತ ಅಂತೀವಿ ನಮ್ಮ ಕಡೆ, ಅದನ್ನು ತೆಗಿಸ್ತೀವಿ. ಅಂದರೆ ಒಂದು ಮೊಟ್ಟೆ ಇಲ್ಲಿ ಚಪಾತಿ ಮಾಡಬೇಕಾಯ್ತು, ಅಂದರೆ ರಾಗಿ ರೊಟ್ಟಿ ಒಂದು 3 ಪೀಸು ಆ ಥರ, ಮತ್ತು ಅನ್ನ, ಅದರಲ್ಲಿ ಬೇಳೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಒಂದು 3 ಥರದ್ದು ಇಲ್ಲ 5 ಥರದ್ದು ಬೇಳೆ ಹಾಕ್ಬಿಟ್ಟು ಬೇಯಿಸ್ಬೇಕಾಗುತ್ತೆ, ಅನ್ನ ಹಾಕಿ. ಇವಾಗ ಬೇಯಿಸ್ಕೊಂಬಂದು ಕೊಟ್ಟಿದ್ದೀವಿ. ಹಾಗೆ ಒಂದು ಮೊಟ್ಟೆ ಕೊಡಬೇಕು ಅದ್ರ ಜೊತೆ, ಅದನ್ನ ಇಳಿಸ್ಬಿಟ್ಟು ಮಗುಗೆ ಈ ಥರ ಇದು ಮಾಡ್ತಾರೆ. ಎಷ್ಟೋ ಸತಿ ಅಂದರೆ ನಮ್ಮ ಹಳ್ಳಿ ಕಡೆ ಮಕ್ಕಳಿಗೆ ತುಂಬ ಹುಷಾರಿಲ್ಲ ಅಂದಾಗ ಈ ರೀತಿ ಮಾಡಿದಾಗ ಮಕ್ಕಳಿಗೆ ಸ್ವಲ್ಪ ಹುಷಾರಾಗೋದು ನೋಡಿದ್ದೀನಿ. ಹಾಗೆ ಲಸ್ಸು ವಿಷಯದಲ್ಲೂ ಕೂಡ ಅಷ್ಟೇ. ಲಸ್ಸುಗೆ ಹುಷಾರಿಲ್ಲ ಅಂದಾಗ ಒಂದು 3 ಸತಿ ಈ ಥರ ಆಗಿದೆ. 3 ಸತಿ ಕೂಡ ನಾವು ಈ ಥರ ಬಿದ್ದಬಾಳು ಅನ್ನೋದನ್ನು ತೆಗ್ಸಿದ್ದೀವಿ. ಆವಾಗ ಲಸ್ಸುಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಮತ್ತು ಕಮ್ಮಿ ಹುಷಾರಾಗಿದೆ. ಇದು ಅಂದರೆ ಮಕ್ಕಳಿಗೆ 7 ಥರದ್ದು ಬಾಲಗ್ರಹ ಹಾಕುತ್ತೆ ಅಂತ ಹೇಳ್ತಾರಲ್ಲ, ಬಾಲಗ್ರಹ ಏನೋ ಅದ್ರದ್ದು ಏನೋ ರೂಲ್ಸ್ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು. ನೋಡಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ, ನೋಡಲಿಲ್ಲ ಅಂದರೆ ತೊಗೊಂಡೋಗ್ತೀನಿ ಅಂತ ಅದೇನೋ ಅಜ್ಜಿ ಹೇಳ್ತಾಯಿದ್ರು. ಈ ಅಜ್ಜಿನೇ ತುಂಬ ಹುಷಾರಾಗಿರಬೇಕು, ಮಕ್ಕಳನ್ನ 7 ವರ್ಷದಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಯಾಕೋ ಲಸುಗೆ ತುಂಬಾ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇದೆ. ಇದು ಏನು ಅಂದರೆ ಹಾಸ್ಪಿಟಲ್ ಈ ಕಾಯಿಲೆನೋ ಅಂತ ಗೊತ್ತಾಗೋದೇ ಇಲ್ಲ. ಅಷ್ಟು ಕೂಡ ನಾವು ಫಸ್ಟು ಹಾಸ್ಪಿಟಲಿಗೆ ತೋರಿಸಿನೇ ನೆಕ್ಸ್ಟು ಈ ಥರ ಮಾಡೋದು. ಆದರೆ ನಂಬಿಕೆನೂ ಇರಬೇಕು, ಮತ್ತು ಹಾಸ್ಪಿಟಲ್ ಕಾಯಿಲೆ ಇದ್ದರೆ ಹಾಸ್ಪಿಟಲ್ಗೂ ತೋರಿಸಲೇಬೇಕಾಗುತ್ತೆ.
ಹಾಗಾಗಿ ನೋಡಿ ಇಷ್ಟು ರೆಡಿ ಮಾಡಿ ಕುತ್ಕೊಂಡಿದ್ದಾರೆ ಅವರು. ಇವಾಗ ಲಸುನ ಎತ್ಕೊಂಡ್ಬಂದು ಅಷ್ಟರಲ್ಲಿ ಅವ್ರು ಬಂದು ಇವಾಗ ನಿಲ್ಲಿಸ್ಬಿಟ್ಟು ಅಂದರೆ ನಾವು ಮಾಡಿಕೊಟ್ಟಿರ್ತೀವಲ್ಲ ಅದನ್ನೆಲ್ಲ ನಿಲ್ಲಿಸಿ ಆ ಗುಂಡಿ ತೆಗ್ದಿರ್ತಾರೆ, ಆ ಗುಂಡಿ ಒಳಗಡೆ ಹಾಕಿ ನೆಕ್ಸ್ಟ್ ಅದನ್ನು ಮುಚ್ತಾರೆ. ಇದು ಒಂದೇ ನೈಟಿಗೆ ಕಂಟ್ರೋಲ್ ಆಗುತ್ತೆ. ನಾವು ಬಾಲಗ್ರಹ ತಾಳಿ ಆಗಿರ್ಬೋದು, ಹಾಗೆ ಬಾಲಗ್ರಹ ಯಂತ್ರಗಳೆಲ್ಲ ಸಿಗುತ್ತಲ್ಲ, ಅದನ್ನ ಹಾಕ್ಸಿದ್ರು ಕೂಡ ಕಂಟ್ರೋಲ್ ಆಗಲಿಲ್ಲ ಅಂದರೆ ಈ ಥರ ಹಳ್ಳಿ ಕಡೆ ತುಂಬ ಜನ ಮಾಡಿಸ್ತಾ ಇರ್ತಾರೆ. ಮಕ್ಕಳಿಗೆ ತೀರಾ ಹುಷಾರಿಲ್ದಂಗೆ ಆದಾಗ ಈ ಥರ ಮಾಡಿಸ್ತಾರೆ. ಲಸುಗೂ ಕೂಡ ಇದು 4ನೇ ಸತಿ ಮಾಡಿಸ್ತಾ ಇರೋದು. 3ನೇ ಸತಿ ಮಾಡಿಸಾಯಿತು. ಅಂದರೆ ನದಿಯೋ ಅಂದರೆ ನಾವು ನೀರು ಹರಿತಿದ್ದಲ್ಲ ಆ ಇದರಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಹೋದ ಸತಿ ಆ ಕಡೆ ಮಾಡಿದರು, ಇನ್ನು 2 ಸತಿ ಆ ಕಡೆ, ಒಂದು 3 ಸತಿ, ಇದು 4ನೇ ಸತಿ ಈ ಕಡೆ ಅಂದರೆ ನೀರು ಬಂದರೆ ಈ ಕಡೆ ಹರಿಯುತ್ತಲ್ಲ ಆ ಥರ ಇವಾಗ ಮಾಡ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಅಂದರೆ ಅಂಟು ಕಟ್ಟುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವಾಗಲೂ ಕೂಡ ಇವ್ರನ್ನೇ ಕರ್ಕೊಂಬಂದು ಮಾಡಿಸ್ತೀವಿ. ಒಂದು ಸತಿ ಮಾಡಿಸಿದ್ವು ಅಂದರೆ ಮೇಕೆ ಇದೆಯಲ್ಲ ಅದನ್ನು ಫುಲ್ ಜೀವಂತವಾಗಿ ಹಾಕ್ಬಿಡ್ತಾರೆ, ಅದನ್ನು ಫುಲ್ ಇದು ಮಾಡಿ. ಆ ಥರ ಇವ್ರು ಮಾಡ್ತಿಲ್ಲ, ಬರೀ ಮೊಟ್ಟೆನ ನಿವುಳಿಸಿ ಹಾಕಿ ಹೊಡಿತಾರೆ. ಅಂದರೆ ಇವ್ರಿಗೆ ಕಾಣಿಕೆ ಇಟ್ಟಿರ್ತೀವಲ್ಲ 21 ರೂಪಾಯಿ, ಎಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಡ್ಬೋದು. ಅವ್ರು ಇಷ್ಟೇ ಇಡಿ ಅಂತ ಏನು ಕೇಳಲ್ಲ. ನಾವು 51 ರೂಪಾಯಿ, 101 ರೂಪಾಯಿ ಆ ಥರ ಇಡ್ತೀವಲ್ಲ, 100 ರೂಪಾಯಿ ಅವ್ರು ತೊಗೊತಾರೆ. 50 ರೂಪಾಯಿ 1 ರೂಪಾಯಿ ಇರುತ್ತಲ್ಲ, ಸಾರಿ 1 ರೂಪಾಯಿ ಅದೇ ಗುಂಡಿಗೆ ಹಾಕ್ಸಿ ಮಕ್ಳ ಕೈಲಿ ಇವಾಗ ಮುಚ್ಚಿಸ್ಬಿಡ್ತಾರೆ. ಮುಚ್ಚಿಸ್ಬಿಟ್ಟು ಅದೇ ನೀರು ಅದು ಮುಚ್ಚಿಸ್ಬಿಟ್ಟು ಅದ್ರ ಮೇಲೆ ಇವಾಗ ಇದನ್ನ ಹಾಕ್ಬಿಟ್ಟು ಮಕ್ಕಳನ್ನ ಅದ್ರ ಮೇಲೆ ನೀರು ಉಯಿಸ್ತಾರೆ. ನೋಡಿ ಇವಾಗ ನೀರೆಲ್ಲ ಉಯಿಸಿದ್ದಾರೆ ಅವರು. ಅಂದರೆ ಇಲ್ಲಿ ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಮಕ್ಕಳಿಗೆ ಈ ಥರ ಫುಲ್ಲು ಮಕ್ಕಳು ಸೇಫ್ಟಿ ಅಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ ಹಿಂದೆ ಕೂಡ ಬಂದಿತ್ತು, ಹಾಗಾಗಿ ಸೇಫ್ಟಿಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇವಾಗ ಮುಚ್ಚಿಬಿಟ್ಟು ಇವಾಗ ಮಗುವಿಗೆ ಬಟ್ಟೆ ಬಿಚ್ಚಮ್ಮ ಅಂತ ಹೇಳಿದ್ರು. ಬಟ್ಟೆನ ಬಿಚ್ಚಿಬಿಟ್ಟು ಇವಾಗ ಬಿಸಿನೀರು ತೊಗೊಂಡಿದ್ದೀವಿ. ಅಂದರೆ ಫುಲ್ ಸಾಯಂಕಾಲ ಎಲ್ಲ ಮಾಡಿಸಿದ್ದು ಬಿಸಿನೀರಲ್ಲೇ ನಾವು, ಅಂದರೆ ಅವ್ರು ತಣ್ಣೀರು ಯಾವ ನೀರಾದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವನಿಗೆ ಫಸ್ಟೇ ಹುಷಾರಿಲ್ವಲ್ಲ, ಸ್ವಲ್ಪ ಜ್ವರ ಬರೋದ್ರಿಂದ ನಾನು ಬಿಸಿನೀರೇ ತೊಗೊಂಡಿದ್ದೀನಿ, ಏನಾಗಲ್ಲ ಹಾಕಿ ಆಂಟಿ ಬಿಸಿನೀರೇ ಅಂತ. ಇವಾಗ ನೋಡಿ ಅವನಿಗೆ ಫುಲ್ಲು ಇವಾಗ ಬಿಸಿನೀರನ್ನೇ ಹಾಕಿ ಇವಾಗ ಅದ್ರ ಮೇಲೇ ಇವಾಗ ಅಲ್ಲೇ ಸ್ನಾನ ಅವರೇ ನೀರು ಉಯ್ತಾರೆ. ಆಮೇಲೆ ಬಂದು ಒಳಗಡೆ ಬಂದು ದೃಷ್ಟಿ ತೆಗೆದು ಹೋಗ್ತಾರೆ. ಇವಾಗ ಅವರು ದೇವ್ರ ಹೆಸರು ಹೇಳಿ ಇವಾಗ ಅವ್ರು ನೀರು ಹಾಕ್ತಾ ಇದ್ದಾರೆ. ಈ ಥರ ಶಾಸ್ತ್ರನ ಮಾಡ್ತಾರೆ ಹಳ್ಳಿ ಕಡೆ ತುಂಬ. ಇದರಿಂದ ಕೂಡ ಮಕ್ಕಳಿಗೆ ಹುಷಾರಾಗಿದೆ. ನನಗಂತೂ ಇದು ಪರವಾಗಿಲ್ಲ, ಇದರಿಂದ ಹುಷಾರಾಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ನಾವು ಈ ಥರ ಯಾವಾಗಲೂ ಕೂಡ ಲಸುಗೆ ತುಂಬ ಹುಷಾರಿಲ್ದಾಗ ಈ ಥರ ಮಾಡಿಸ್ತೀವಿ. ಇವಾಗ ನೋಡಿ ಅವ್ರು ನೀರೆಲ್ಲ ಹಾಕಿದ್ಮೇಲೆ ಒಳಗಡೆ ಹೋಗಿ ನಾವು ಬೇರೆ ಬಟ್ಟೆ ಹಾಕ್ಕೊಂಡು ಮಗುನ ನೋಡ್ಕೋಬೇಕಾಗುತ್ತೆ. ಅಂದರೆ ಇದು ಕೂಡ ಒಂದು ನಂಬಿಕೆ, ಇದರಿಂದ ಕೂಡ ಮಕ್ಕಳಿಗೂ ಕೂಡ ಹುಷಾರಾಗುತ್ತೆ. ಹಾಗೆ ಇವಾಗ ಸ್ವಲ್ಪ ದೋಸೆ ಇಟ್ಟಿತ್ತಲ್ಲ, ಹಾಗಾಗಿ ದೋಸೆ ಹಾಕೋಣ ಅಂದ್ಬಿಟ್ಟು ದೋಸೆ ಹಾಕೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಲಸು ಏನೂ ತಿಂತಾ ಇಲ್ಲ. ಅವನಿಗೆ ಹುಷಾರಾಗೋ ತನಕ ಒಂದು ತೊಟ್ಟು ನೀರು ಕೊಟ್ಟರು ಕೂಡ, ನಾವು ಕೊಟ್ಟರು ಕೂಡ ಅವ್ನು ಕುಡಿಯೋದಿಲ್ಲ. ಅವ್ನು ಚೆಕ್ ಮಾಡಿ ಕ್ಯಾನ್ ಹತ್ರ ಹೋಗಿ ಅವ್ನ ಮುಂದೆ ತುಂಬಿ ಕೊಟ್ಟರೆ ಮಾತ್ರ ಅವ್ನು ಕುಡಿತಾನೆ. ಅಂದರೆ ORS ಪುಡಿ ಮತ್ತು ಎಳ್ನೀರನ್ನೆಲ್ಲ ಕೊಡ್ತೀವಲ್ಲ, ಹಾಗಾಗಿ ಭಯಪಟ್ಟು ಅವನು ನಮ್ಮ ಕೈಯಾರ ಏನೂ ತಿನ್ನೋದೇ ಇಲ್ಲ. ಹುಷಾರಾಗೋ ತನಕ ಇದೇ ಮಕ್ಕಳಿಗೆ ಏನಂದರೆ ಈ ಥರ ಹುಷಾರಿಲ್ಲದೆ ಆದಾಗ ಫುಲ್ ನಮಗೆ ಕೈಕಾಲು ಆಡೋಲ್ಲ, ನಮಗೆ ಒಂಥರ ಹುಷಾರಿಲ್ದೇನೋ ಆ ಥರ ಅನಿಸ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗವಾಗ ಮಕ್ಳಿಗೆ ಈ ಥರ ಆಗ್ತಾನೆ ಇರುತ್ತೆ. ಹಾಗೆ ನೋಡಿ ದೋಸೆ ಜೊತೆ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಈರುಳ್ಳಿ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಅಂದರೆ ಈರುಳ್ಳಿ ಕಿತ್ತು 1 ತಿಂಗಳೇ ಆಗಿರೋದ್ರಿಂದ ಅವಾಗ ಅಂದರೆ 1 ತಿಂಗಳ ಹಿಂದೆ ನಾವು ಕ್ಲೀನ್ ಮಾಡಿ ಈರುಳ್ಳಿನ ಇಕ್ಕಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ನಾವು ಕ್ಲೀನೇ ಮಾಡಿಲ್ಲ. 1 ತಿಂಗಳ ತನಕ ಅಲ್ಲೇ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀವಿ. ಅದು ಬೇರೆ ಮಳೆ ದಿನಾಲೂ ಬರ್ತಾನೆ ಇದೆ, ಜಡಿ ಥರ ಇಟ್ಕೊಂಡ್ಬಿಟ್ಟಿದ್ರೆ ಮಳೆಗೆ ಈರುಳ್ಳಿಗೆ ಸ್ವಲ್ಪ ಕಷ್ಟನೇ. ಅಂದರೆ ಬೇಗ ಒಂದು ಕೊಳಿತಾ ಬಂತು ಅಂದರೆ ಇನ್ನೆಲ್ಲ ಕೊಳ್ತೋಗ್ಬಿಡ್ತವೆ. ಹಾಗಾಗಿ ಇವತ್ತು ನೋಡೋಣ, ಚೆಕ್ ಮಾಡೋಣ ಏನು ಕೊಳ್ತೋಗಿದ್ದಾವೋ ಏನೋ ಅಂತ ತೆಗ್ದಿದ್ವು. ಹಾಗೆ ನೋಡಿ ಇವಾಗ ನೋಡಿದ್ದೀವಿ, ಅಷ್ಟೊಂದು ಕೊಳ್ತಾ ಬಂದಿರಲಿಲ್ಲ. ಅಂದರೆ ನಾವು ಮಳೆಗಾಲದಲ್ಲಿ ನಾವು ಕಿತ್ತಿರ್ಲಿಲ್ವಲ್ಲ, ಹಾಗಾಗಿ ಅದು ಸೇಫ್ಟಿಯಾಗಿ ಕಲ್ಲಿದ್ದಂಗಿತ್ತು ಈರುಳ್ಳಿ ಅನ್ಬೋದು. ತುಂಬ ಚೆನ್ನಾಗಿತ್ತು ಈರುಳ್ಳಿ, ಒಂದು ಕೂಡ ಕೊಳ್ತಿರ್ಲಿಲ್ಲ, ಅಷ್ಟು ನೀಟಾಗಿ ಇಟ್ಟಿದ್ವು. ಅಂದರೆ ಬಿಸಿಲಲ್ಲಿ ಒಣಗಿಸಿದ್ದು, ತುಂಬ ದಿವಸ ಒಣಗಿಸಿದ್ವು, ಒಂದು 3-4 ದಿವಸ ತುಂಬ ಬಿಸಿಲಂತೂ ಅವಾಗ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ವಲ್ಲ, ಹಾಗಾಗಿ ಅಷ್ಟೊಂದು ಕೊಳ್ತೋಗಿರಲಿಲ್ಲ. ಹೇಗೋ ಅಂದರೆ ಈ ಜಡಿ ಹಿಡ್ದಿರೋದಕ್ಕೆ ತುಂಬ ಜನ, ಅಂದರೆ ಈರುಳ್ಳಿ ನಮ್ಮ ಸೈಡ್ ಸ್ವಲ್ಪ ಈರುಳ್ಳಿ ಹಾಕ್ತಾರೆ ತುಂಬ ಜನ. ಅವ್ರು ಮಳೆಯಲ್ಲಿ ಸಿಕ್ಬಿಟ್ಟು ತುಂಬ ಈರುಳ್ಳಿನ ಇದು ಮಾಡಿಬಿಟ್ಟಾರೆ, ವೇಸ್ಟು. ಅಂದರೆ ನಾವು ಮನೆಗಂತ ಒಂದು ಅರ್ಧ kg ಅಷ್ಟು ಬೀಜ ಹಾಕ್ಕೊಂಡಿದ್ವು ಅಷ್ಟೇ. ನಮ್ಗೆ ಗೊತ್ತಿತ್ತು ನಾವು ಯಾವಾಗ ಹಾಕಿದ್ರೂ ಕೂಡ ನಮಗೆ ಸರಿಯಾದ ರೇಟೇ ಸಿಗೋಲ್ಲ, ಹಾಗಾಗಿ ಗೊತ್ತಿತ್ತು ಮನೆಗಾದರೂ ಆಗಲಿ ಅಂತ ಅರ್ಧ kg ಬೀಜನ ಚೆಲ್ಲಿದ್ದು. ಈ ಸತಿ ಈರುಳ್ಳಿ ಸೈಜು ಕೂಡ ಸ್ವಲ್ಪ ಮೀಡಿಯಮೇ ಇತ್ತು, ಅಂದರೆ ತುಂಬ ದೊಡ್ಡ ಈರುಳ್ಳಿ ಏನು ಬಂದಿರಲಿಲ್ಲ. ಅದನ್ನು ಕೂಡ ಐಟಮ್ ಮಾಡಿ ಇಟ್ಬಿಟ್ಟಿದ್ವು, 4 ಐಟಮ್ ಮಾಡಿದ್ವು. ಒಂದು 3 ಚೀಲ ಅಷ್ಟು, ಒಂದು 3-4 3.5 ಚೀಲ ಅಷ್ಟು ಮಾರಿದ್ದೀವಿ. ಇನ್ನು 1.5 ಚೀಲ ಅಷ್ಟು ಹಾಗೆ ಫ್ಯಾಮಿಲಿ ಅವ್ರಿಗೆ ಇವ್ರಿಗೆ ಅಂತ ಕೊಟ್ಬಿಟ್ಟಿದ್ದೀವಿ. ಅಂದರೆ ಏನೇ ಒಂದು ಬೆಳೆ ಮಾಡಿದ್ರು ಕೂಡ ಈರುಳ್ಳಿ ಈ ಥರ ಬೆಳೆದ್ರೆ ಫ್ಯಾಮಿಲಿಯವ್ರಿಗೆ ಕೊಡ್ತಾ ಇರ್ತೀವಿ. ಬೇಳೆ ಆಗಿರ್ಬೋದು, ಅಂದರೆ ಕಾಳುಗಳು ಆ ಥರ. ಹಾಗೆ ಈರುಳ್ಳಿ ಇತ್ತಲ್ಲ, ಹಾಗಾಗಿ ಈರುಳ್ಳಿ ಎಲ್ಲ ಫ್ಯಾಮಿಲಿಗೆ ಸ್ವಲ್ಪ ಕೊಟ್ಬಿಟ್ಟು ಇಷ್ಟಿಂದ ಉಳಿದಿದ್ದಾವೆ. ಒಂದು 3.5 ಚೀಲ ಅಷ್ಟು ಮಾರಿದ್ದೀವಿ. 20 ರೂಪಾಯಿ kg ಹಂಗೆ ಮಾರಿದ್ದೀವಿ. 1 ಚೀಲಕ್ಕೆ 1,000
1,000 ಬೀಳುತ್ತೆ. ಪರವಾಗಿಲ್ಲ ಅನ್ನಿಸ್ತು. ಆದರೆ ಇನ್ನೂ ರೇಟ್ ಇದ್ದು ನಾವು ಹಾಕ್ದಾಗ ರೇಟ್ ಇತ್ತಲ್ಲ, ಮತ್ತೆ ನಮ್ಗೆ ಅದೇ ರೇಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಡೌಟಲ್ಲೇ ಇದ್ವು. ನಾವು ಯಾವಾಗ ಹಾಕಿದ್ರು ಇದೇ ಥರ ಆಗುತ್ತಲ್ಲ, ಹಾಗಾಗಿ ನಾವು ಜಾಸ್ತಿ ಈರುಳ್ಳಿ ಬೆಳೆ ಆಗಿರ್ಬೋದು, ಈ ಟೊಮೊಟೊ ಜಾಸ್ತಿ ಈ ನೀರಾವರಿ ಬೆಳೆಗಳನ್ನ ಮಾಡೋಕ್ಕೋಗಲ್ಲ ಅಷ್ಟು. ಯಾಕಂದರೆ ಅವಾಗವಾಗ ಬೆಳೆ ನಾವು ಹಾಕಿರೋ ಬೆಳೆಗೆ ಸರಿಯಾಗಿ ಬೆಲೆನೇ ಸಿಗೋದಿಲ್ಲ. ಹಾಗಾಗಿ ನಾವು ಜಾಸ್ತಿ ಸೌತೆಕಾಯಿ ಆಗಿರ್ಬೋದು, ಈ ಮಿನಿ ಸೌತೆಕಾಯಿನ ಜಾಸ್ತಿ ಹಾಕ್ತೀವಿ. ಅಂದರೆ ಅದಕ್ಕೆ ಒಂದು ಒಳ್ಳೆ ರೇಟ್ ಇರುತ್ತೆ, ಒಂದೇ ರೇಟ್ ಇರುತ್ತೆ, ಅದಕ್ಕೆ ಬೀಳೋದು ಇಲ್ಲ, ಎದ್ದೇಳೋದು ಇಲ್ಲ, ಆ ಥರ ಇರುತ್ತಲ್ಲ. ಹಾಗಾಗಿ ಮಿನಿ ಸೌತೆಕಾಯಿನ ಜಾಸ್ತಿ ಹಾಕ್ತೀವಿ. ಈ ಈರುಳ್ಳಿಗೆ ಎಷ್ಟು ಕಷ್ಟ ಗೊತ್ತಾ? ಅದನ್ನ ಬೀಜ ತರೋಕ್ಕೆ ತುಂಬಾ ರೇಟ್ ಇರುತ್ತೆ. 1,000 2,000 ಥರ ಇರುತ್ತೆ ಬೀಜ. ಅದನ್ನ ತಂದು ಒಂದು 3-4 ಸತಿ ಕಳೆ ತೆಗಿಸ್ಬೇಕಾಗುತ್ತೆ, ಗೊಬ್ಬರ ಹಾಕಬೇಕಾಗುತ್ತೆ, ಎಷ್ಟು ಕಷ್ಟ ಇರುತ್ತೆ ರೈತರಿಗೆ. ಆದರೆ ಲಾಸ್ಟಿಗೆ ಒಳ್ಳೆ ಬೆಲೆನೇ ಸಿಗಲ್ಲ. ಹಾಗಾಗಿ ಬೇಜಾರು ತುಂಬ ಜನಕ್ಕೆ. ಹಾಗೆ ನಮಗೂ ಕೂಡ ಜಾಸ್ತಿ ನಾವು ಹಾಗಾಗಿ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹಾಕೋದು ಸ್ವಲ್ಪ ಕಮ್ಮಿನೇ. ಮೊದಲೆಲ್ಲ ಹಾಕ್ತಿದ್ವು, ಕಡಲೆಕಾಯಿ ಆಗಿರ್ಬೋದು, ಈರುಳ್ಳಿ ಅದನ್ನೆಲ್ಲ ತುಂಬ ಹಾಕ್ತಿದ್ವು. ಈ ನಡುವೆ ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ದೀವಿ. ಅಂದರೆ ಒಳ್ಳೆ ಬೆಲೆ ಸಿಗಿದ್ರೆ ಅದನ್ನ ಹಾಕೋಣ, ಅದು ಸಿಗಲ್ಲ. ಸುಮ್ಮನೆ ಎಷ್ಟು ಕಷ್ಟಪಟ್ಟು ರೈತರು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ಅದಕ್ಕೆ ಸಿಗಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು. ಹಾಗಾಗಿ ಬಿಟ್ಬಿಟ್ಟಿದ್ದೀವಿ ಇದು ಕೈ. ಹಾಗಾಗಿ ಸೌತೆಕಾಯಿನೇ ಜಾಸ್ತಿ ಹಾಕ್ತಾಯಿದ್ದೀವಿ. ಅದರಲ್ಲೂ ಕೂಡ 30-40 ಸಾವಿರ ನಮಗೆ ಲಾಭನೇ ಸಿಗುತ್ತೆ. ಹಾಗಾಗಿ ಅದೇ ಬೆಸ್ಟು ಅಂತ ನಮ್ಮ ಕಡೆ ಜಾಸ್ತಿ ಆ ಸೌತೆಕಾಯಿನೇ ಹಾಕೋದು ಸ್ವಲ್ಪ ಜಾಸ್ತಿನೇ. ನಮ್ಮೂರು ಅಂದರೆ ನಮ್ಮ ಊರು ಸುತ್ತಮುತ್ತ ಹಾಕ್ತಾರೆ ಕೆಲವರು, ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಆದರೆ ನಮಗೆ ಈ ಥರ ಆಗುತ್ತೆ ಅಂದ್ಬಿಟ್ಟು ಇವಾಗ ಕಡಿಮೆ ಮಾಡಿದ್ದೀವಿ. ಅಂದರೆ ನೋಡಿ, ಇಷ್ಟು ಒಂದು 2-3 ಚೀಲನ ಈ ಥರ ಟಾರ್ಪೆಲ್ ಮೇಲೆ ಹಾಕಿ ಆಯ್ತಾ ಇದ್ದೀನಿ. ಅಂದರೆ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಈರುಳ್ಳಿ ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಚಿಕ್ಕ ಈರುಳ್ಳಿ ಇದೆಯಲ್ಲ, ಅದು ತುಂಬ ಚಿಕ್ಕ ಈರುಳ್ಳಿ. ಅದನ್ನು ವ್ಯವಸಾಯ ಮಾಡಿಕೊಂಡು ಅದನ್ನು ಮತ್ತೆ ಹಾಕ್ತಾರೆ, ಉಣ್ತಾರೆ. ಅದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಈರುಳ್ಳಿ. ಹಾಗಾಗಿ ಅದು ಸ್ವಲ್ಪ ನಿಂತಿದೆಯಲ್ಲ, ಅದು ಸೋನಿ ಗೊಂಬೆ ಇಟ್ಟಿದ್ದಾಳೆ, ತಲೆ ಬುರುಡೆ ಮಾತ್ರ. ಈರುಳ್ಳಿನ, ಆ ಚೀಲದಲ್ಲಿರುವಂಥ ಚಿಕ್ಕ ಈರುಳ್ಳಿನ ಮತ್ತೆ ಅದನ್ನು ಬೇಯಿಸ್ಬಿಟ್ಟು ಹಾಕಬೇಕು ಅಂತ ಇಟ್ಕೊಂಡಿದ್ದೀವಿ. ನೀರು ಬಿಡೋ ಹಾಗೆ ಇಲ್ಲ. ಪೂರ್ತಿ 1 ವಾರ ತನಕ ಫುಲ್ಲು ಒಂಥರ ಜಡಿ ಹಿಡ್ಕೊಬಿಟ್ಟಿದೆ. ಹಾಗಾಗಿ ಅಂದರೆ ಅದನ್ನ ಯಾವಾಗ ಬೇಕಾದರೂ ಹಾಕ್ಬೋದು. ಹಾಗಾಗಿ ಅದನ್ನು ತೆಗ್ದು ಚೀಲದಲ್ಲಿ ಹಾಕ್ಬಿಟ್ಟಿದ್ದೀವಿ. ತುಂಬ ಜನ ಕೇಳ್ತಾಯಿದ್ರು, ಹಾಕಲಿಲ್ಲ ಅಂದರೆ ನಮಗೆ ಕೊಡ್ರಿ, ನಾವೇ ಹಾಕ್ಕೊತೀವಿ ಅಂತ. ಇಲ್ಲ, ನಾವು ಹಾಕ್ತೀವಿ. ಅಂದರೆ ಇವಾಗ ಮಳೆ ಬಿಡ್ತಿಲ್ವಲ್ಲ, ಅದು ಬೇಸಾಯ ಎಲ್ಲ ಉಳಿ ಅದನ್ನೆಲ್ಲ ಇದು ಮಾಡಿ ಅಷ್ಟೇ ಕಷ್ಟ ಇರುತ್ತೆ. ಅದಕ್ಕೆಲ್ಲ ಗೊಬ್ಬರ ತಂದು ಹಾಕಿ ಇದು ಮಾಡೋ ಅಷ್ಟರಲ್ಲಿ. ಹಾಗಾಗಿ ಸ್ವಲ್ಪ ನೀರು ಬಿಡಲಿ ಅಂತ ಹಾಗೆ ಬಿಟ್ಟಿದ್ದೀವಿ. ಆದರೂ ಕೂಡ ಸ್ವಲ್ಪ ಜನ ಇಸ್ಕೊಂಡೋಗಿದ್ದಾರೆ, ನಾವು ಹಾಕ್ಕೊತೀವಿ ಕೊಡ್ರಿ ಅಂತ ಕೊಟ್ಟಿದ್ದೀವಿ. ಅವರ ಆಸೆ ಯಾಕೆ ಅಂತ ಕೊಟ್ಟಿದ್ದೀವಿ. ಹಾಕ್ಬೋದು, ಸ್ವಲ್ಪ ದೊಡ್ಡ ಸೈಜೇ ಬರುತ್ತೆ ಈರುಳ್ಳಿ, ತುಂಬ ದೊಡ್ಡ ಸೈಜ್ ಬರುತ್ತೆ ಈರುಳ್ಳಿ ಅಂತ ಹೇಳ್ತಾಯಿದ್ರು ಮಾವ. ನಾನು ಸೋನಿ ಪ್ರೆಗ್ನೆಂಟ್ ಇದ್ದಾಗ ಅವಾಗ ಒಂದು 2 kgಯಷ್ಟು ಈರುಳ್ಳಿ ಬೀಜನ ತಂದಿದ್ರು. ಅವಾಗಂತೂ ತೋಟದ ಹತ್ರನೇ ಇದೆಲ್ಲ ಕೆಲಸ, ತೋಟದ ಹತ್ರನೇ ಈರುಳ್ಳಿ, ಮನೆ ಹತ್ರನೇ ತಂದಿರಲಿಲ್ಲ. ಅವಾಗಂತೂ ಮಳೆ ಬಂದು ಫುಲ್ಲು ಒಂಥರ ಆಗಿಬಿಟ್ಟಿತ್ತು. ಅವತ್ತಿಂದ ನಾವು ಈರುಳ್ಳಿನೇ ಹಾಕಿರಲಿಲ್ಲ. ಮನೆಗಾಗುತ್ತೆ, ಹಾಗೆ ಮಕ್ಕಳು ಮುಡಿ ಕಾರ್ಯಕ್ರಮ ಫಂಕ್ಷನ್ಗೆ ಏನಾರು ಆಗುತ್ತೆ ಮನೆಗಾಗಲಿ ಅಂತ ಈರುಳ್ಳಿ ತುಂಬ ರೇಟ್ ಇತ್ತಲ್ಲ ಅವಾಗ ಹಾಕಿದ್ವಿ. ಇವಾಗ ನೋಡಿ 100 ರೂಪಾಯಿಗೆ 10 kgನೇ ಅಂತ ಕೂಗ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇಜಾರೇ. ಈ ಥರ ಒಳ್ಳೆ ಬೆಳೆ ಹಾಕಿದ್ರೆ ಅದಕ್ಕೆ ಸರಿಯಾಗಿ ಬೆಲೆನೇ ಸಿಗಲ್ಲ. ಹಾಗಾಗಿ ಕೆಲವೊಬ್ಬರು ರೈತರು ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ತುಂಬ ರೈತರು ಅನ್ಬೋದು. ನೋಡಿ, ಇವಾಗೆಲ್ಲ ಅದನ್ನು ಕ್ಲೀನ್ ಮಾಡಿದ್ದಾಯಿತು. ಇನ್ನೂ ಒಂದು 2-3 ಚೀಲ ಇದೆ. ಮಳೆ ಬಿಡ್ತಾ ಇಲ್ವಲ್ಲ, ಹಾಗಾಗಿ ಮನೆ ಮುಂದೆನೇ ಈ ಥರ ಟಾರ್ಪಲ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪನೇ. ನೋಡಿ, ಇನ್ನು 2 ಚೀಲ ಇದೆ ಕ್ಲೀನ್ ಮಾಡೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.